ಬೇಸಿಗೆ ಆರಂಭದಲ್ಲೇ ಬೆಂಕಿ ಮಳೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿಗಳು ಕಾಣಿಸ್ತಾ ಇದೆ. ಯಾವ ಜಿಲ್ಲೆಗೆ ಹೋದರೂ ಕೂಡ ಜನ ನೆಲದ ಮೇಲೆ ನಡೆದಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಮನೆ ಒಳಗಿರೋಣ ಅಂದರೆ ವಿಪರೀತ ಸೆಕೆಯಲ್ಲಿ ಕೂಡ ಆಗ್ತಾ ಇಲ್ಲ. ಉಷ್ಣಾಂಶ ವಿಪರೀತವಾಗಿ ಹೆಚ್ಚಳ ಆಗಿದೆ. ಸೊ ಜನರಿಗೆ ಅನುಕೂಲ ಆಗಲಿ ಅಂತ ಕೆಲ ಪಾಲಿಕೆಗಳು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅನ್ನೋದ್ರ ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ. ಉರಿ ಉರಿ ಬಿಸಿಲಿಗೆ ಕೆಡುತ್ತಿದೆ ಜನರ ಆರೋಗ್ಯ. ಜನರನ್ನ ರಕ್ಷಿಸಲು ಹಸಿರು ಹೊದಿಕೆಯ ಭಾಗ್ಯ. ರಾಜ್ಯದೆಲ್ಲೆಡೆ ಬಿಸಿಲು ಅಕ್ಷರಶಃ ಬೆಂಕಿಯಂತೆ ಸುಡುತ್ತಿದೆ. ನೆತ್ತಿಯೇ ಸಿಡಿದು ಹೋಗುವ ನಿಟ್ಟಿನಲ್ಲಿ ಬಿಸಿಲಿನ ತಾಪ ಏರಿದೆ. ಜನರು ಮನೆಯಿಂದ ಆಚೆ ಹೋಗಲು ಗಡಿಯಾರವನ್ನ ನೋಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಂಜೆ ಆಚೆ ಹೋದ್ರಾಯ್ತು ಅಂತ ತೀರ್ಮಾನಕ್ಕೆ ಬರ್ತಿದ್ದಾರೆ. ಇನ್ನು ನಿತ್ಯ ಓಡಾಡಲೇಬೇಕಾದ ಅನಿವಾರ್ಯತೆ ಇರುವವರು ಮನೆಯಿಂದ ಆಚೆ ಬರಲೇಬೇಕು. ಹೀಗಾಗಿ ಪಾದಚಾರಿಗಳ ವಾಹನ ಸವಾರರ ಪರದಾಟವಂತೂ ಹೇಳತೀರದಂತಾಗಿದೆ. ಅದಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ವಾಹನ ಚಾಲಕರನ್ನ ಬಿಸಿಲಿನಿಂದ ರಕ್ಷಿಸಲು ಮಹಾನಗರ ಪಾಲಿಕೆ ಸಿಗ್ನಲ್ಗಳಲ್ಲಿ ಹಸಿರು ಟೆಂಟ್ ನಿರ್ಮಾಣ ಮಾಡಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಹಿಂದೆಂದೂ ಕಂಡಿರದ ಉರಿ ಬಿಸಿಲು ಇದೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರ್ತಿತ್ತು. ಆದ್ರೆ ಈ ಬಾರಿ 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗಿದೆ. ಇದರಿಂದ ನಗರದ ಜನರಿಗೆ ಅನುಕೂಲ ಆಗಲು ಮಹಾನಗರ ಪಾಲಿಕೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ಹೊದಿಕೆಯ ಟೆಂಟ್ ನಿರ್ಮಿಸಿದ್ದಾರೆ. ವಿಜಯಪುರ ನಗರದ ಬಸ್ ನಿಲ್ದಾಣದ ಬಳಿ ಟ್ರಾಫಿಕ್ ಸಿಗ್ನಲ್ನಲ್ಲಿ 2 ನೆರಳಿನ ಟೆಂಟ್, ಬಸವೇಶ್ವರ ವೃತ್ತದಲ್ಲಿ 3 ಟೆಂಟ್, ಗಾಂಧಿ ಚೌಕ್ ವೃತ್ತದಲ್ಲಿ 2 ಟೆಂಟ್ ನಿರ್ಮಿಸಲಾಗಿದೆ. ಸೊಲ್ಲಾಪುರ ರಸ್ತೆಯ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಪರ್ಕಿಸುವ ವೃತ್ತದಲ್ಲಿ 2 ಟೆಂಟ್, ಕೋರ್ಟ್ ಸರ್ಕಲ್ ಹಾಗೂ ವಜ್ರ ಹನುಮಾನ ನಗರ ಹೀಗೆ ಒಟ್ಟು ನಗರದ 12 ಕಡೆಗಳಲ್ಲಿ ನೆರಳಿನ ಟೆಂಟ್ ಹಾಕಲಾಗಿದೆ. ಇದು ಮಾರ್ಚ್ ತಿಂಗಳಿಂದ ಜೂನ್ ವರೆಗೆ ಬೇಸಿಗೆ ಮುಗಿಯುವವರೆಗೆ ಈ ಟೆಂಟ್ಗಳು ಇರಲಿವೆ. ಈ ಟೆಂಟ್ಗಾಗಿ ಪಾಲಿಕೆ 15 ಲಕ್ಷ ರೂಪಾಯಿಗೆ ಟೆಂಡರ್ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ಒಂದು ಬಿಸಿಲು ತಾಪ ನೋಡ್ತಾ, ಯಾಕಂದ್ರೆ ಮೋರ್ ದನ್ 40 ಈಗ ಟೆಂಪರೇಚರ್ ಹೋಗೋದ್ರಿಂದ ಜಿಲ್ಲಾಡಳಿತ ಬಹಳಷ್ಟು ಉತ್ತಮವಾದಂತಹ ಕ್ರಮವನ್ನು ತೆಗೆದುಕೊಂಡಿದೆ. ಹಸಿರು ಹೊದಿಕೆಯನ್ನ ಅಲ್ಲೆಲ್ಲೇ ಹಾಕಿ ಜನಸಾಮಾನ್ಯರಿಗೆ ಟ್ರಾಫಿಕ್ ಅಲ್ಲಿ ಓಡಾಡಲಿಕ್ಕೆ ಯಾವುದೇ ತೊಂದರೆ ಆಗದಂತೆ ಜಿಲ್ಲಾಡಳಿತ ಅತ್ಯುತ್ತಮವಾದಂತಹ ಕ್ರಮ ತೆಗೆದುಕೊಂಡಿದ್ದಾರೆ. ವಿಜಯಪುರ ಜನತೆ ಎಲ್ಲ ಶರಣ ಬಂಧುಗಳ ಪರವಾಗಿ ಅವರಿಗೆ ಅತ್ಯಂತ ವಿನಮ್ರವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಗದಗ ಜಿಲ್ಲೆಯಲ್ಲಿ ಬಿಸಿಲಿಗೆ ಜನ ಕಂಗಾಲು. ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ನೆರಳಿನ ವ್ಯವಸ್ಥೆ. ಗದಗ ಜಿಲ್ಲೆಯಲ್ಲೂ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಹಸಿರು ಟೆಂಟ್ ನಿರ್ಮಿಸಿದ್ದಾರೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಬಿಸಿಲಿನ ತಾಪ ಸಹಿಸಲಾಗದೆ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಸಿಗ್ನಲ್ಗಳಲ್ಲಿ ನಿಂತಾಗ ಬಿಸಿಲಿಗೆ ಕುಸಿದು ಬೀಳುವಷ್ಟು ದೇಹ ನಿತ್ರಾಣವಾಗುತ್ತೆ. ಇದನ್ನ ತಪ್ಪಿಸಲು ಪ್ರಯಾಣಿಕರ ಅನುಕೂಲಕ್ಕಾಗಿ ಗದಗ ಪೊಲೀಸರು ಹೆಚ್ಚು ಟ್ರಾಫಿಕ್ನಿಂದ ಕೂಡಿರುವ ಸರ್ಕಲ್ಗಳಲ್ಲಿ ಹಸಿರು ಮ್ಯಾಟ್ನಿಂದ ಛತ್ರ ನಿರ್ಮಿಸಿ ಸವಾರರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿ ಅನೇಕರಿಗೆ ಅನುಕೂಲ ಆಗುತ್ತಿದೆ. ಒಂದು ಹಸಿರು ಪರದೆಯನ್ನು ನಾವು ಪ್ರಮುಖ ಸರ್ಕಲ್ಗಳಲ್ಲಿ ಈ ಸಮಯದಲ್ಲಿ ನಾವು ಅಳವಡಿಸಿದ್ದೀವಿ. ಈಗ ಆಗಲೇ ಗದಗ, ಬೆಟಗಿರಿ ಭಾಗದ ಮುಳುಗುನ್ನಾಕ ಅಲ್ಲಿ 2 ಕಡೆಗಳಲ್ಲಿ ಈ ಒಂದು ಪರದೆನ ಅಳವಡಿಸಿ, ಅದೇ ರೀತಿಯಾಗಿ ಭೂಮರೆಡ್ಡಿ ಸರ್ಕಲ್ ಅಲ್ಲಿ ಕೂಡ ಅಳವಡಿಸಿದ್ದೀವಿ. ಮುಂದುವರೆದಂತೆ ಕೋರ್ಟ್ ಸರ್ಕಲ್ ಅಲ್ಲಿ ಕೂಡ ನಾವು ಈ ಒಂದು ಪರದೆನ ಅಳವಡಿಸಿದ್ದೀವಿ. ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ವಯಸ್ಸಾದವರು ಇರ್ಬೋದು, ಚಾಲನೆ ಮಾಡೋ ಸಮಯದಲ್ಲಿ ಅವರಿಗೆ ಒಂದು ನೆರವಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಾಚರಣೆನ ನಾವು ಮಾಡಿದ್ವಿ. ಈ ವರ್ಷ ಉತ್ತರ ಕರ್ನಾಟಕದಾಗ ಅಂದ್ರೂ ಹೆಚ್ಚಿನ ಬಿಸಿಲು ಐತಿ. ಈ ಬಿಸಿಲಿನ ತಾಪ ತಡ್ಕೊಳಕ ಯಾರಿಗೂ ಆಗೋದಿಲ್ರಿ. ಸಿಗ್ನಲ್ ಇದ್ದಲ್ಲಿ ಏನ್ ಮುನ್ಸಿಪಾಲಿಟಿಯವರು, ಪೊಲೀಸ್ ಇಲಾಖೆಯವರು ಏನಿದೆ ಗ್ರೀನ್ ಮ್ಯಾಟ್ ಹಾಕೋ ಏನು ವ್ಯವಸ್ಥೆ ಮಾಡಿರಲ್ಲ, ಇದರಿಂದ ಜನರಿಗೆ ತುಂಬಾ ಅನುಕೂಲ ಆಗೈತೆ. ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಸಿಗ್ನಲ್ ಓಪನ್ ಆಗೋ ಮಟ್ಟ ನಾವು ಒಂದ್ ಆರಾಮಾಗಿ ನಿಲ್ಬಹುದು. ಬಿಸಿಲಿನ ತಾಪ ತಡೆಯಕ್ಕಾಗಿಲ್ಲ. ಇದರಿಂದ ಎಲ್ಲರಿಗೂ ಅನುಕೂಲ ಆಗೈತೆ. ಮಕ್ಕಳಿಗೆ, ವೃದ್ಧರಿಗೆ, ಬಸ್, ಆಟೋ ಎಲ್ಲರಿಗೂ, ಸಾಮಾನ್ಯ ಜನರಿಗೂ ಒಂದ್ಸಲ 5 ನಿಮಿಷ ನಿಂತು ಹೋಗೋಷ್ಟು ಅನುಕೂಲ ಮಾಡಿಕೊಟ್ರೆ ಅವರಿಗೆ ಪೊಲೀಸ್ ಇಲಾಖೆಯವರಿಗೆ, ನಗರಸಭೆಯವರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ವಿಜಯಪುರ 42 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸುಡುತ್ತಿದ್ರೆ ಗದಗ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಬೇಯುತ್ತಿದೆ. ಇದರಿಂದ ಬಿಸಿ ಗಾಳಿ ಹರಡುತ್ತಿದ್ದು ವಾಹನ ಸವಾರರು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಹೊಸ ಐಡಿಯಾದಿಂದಾಗಿ ವಾಹನ ಸವಾರರು, ಹಿರಿಯ ನಾಗರಿಕರು, ಮಕ್ಕಳು ಒಂದು ಹಂತದಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.